ಈಗ ನೀವು ಏನು ನೋಡಿದ್ರೋ ಇದುವರೆಗೂ ಏನು ನೋಡಿದಿರೋ ನೀವು ಅದೆಲ್ಲ ಬಿಟ್ಟು ಇನ್ನೇನೋ ಇರುತ್ತೆ, ಅದು ಇರುತ್ತೆ, ಇನ್ನೇನೋ ಇರುತ್ತೆ. ಆಮೇಲೆ ಎಲ್ಲ ಒಂದು ಮೆಟಫರಿಕ್ ಆಗಿರುತ್ತೆ ಈ ಸಿನಿಮಾ, ಅಂದರೆ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ. ನೀವು ಸುಮ್ಮನೆ ನೋಡ್ಬೇಕಾದ್ರೆ ಒಂದು ಸಿನಿಮಾ ವಿಷುವಲ್ ಗ್ರ್ಯಾಂಜರು ಅದ್ರ ಮೇಲೆ ನೋಡ್ಕೊಂಡು ಒಂದು ಸಿನಿಮಾ ಅಲ್ಲೂ ನಿಮ್ಗೆ ಅರ್ಥ ಆಗುತ್ತೆ ಈ ಸಿನಿಮಾ ಖಂಡಿತ. ಅಲ್ಲಲ್ಲಿ ನಂದು ಇದ್ದೇ ಇರುತ್ತೆ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಬಟ್ ಓಕೆ, ಬಟ್ ನೀವು ಡೆಪ್ತಲ್ಲಿ ಹೋದರೆ ತುಂಬ ವಿಷಯಗಳಿರುತ್ತೆ, ಅದರಲ್ಲಿ ತುಂಬ ಲೇಯರ್ಸ್ಗಳಿರುತ್ತೆ. ಅದನ್ನು ನೋಡಬೇಕು ಯಾವ ರೀತಿ, ಅದನ್ನು ಎಷ್ಟು ಜನಕ್ಕೆ ಎಷ್ಟು ಅರ್ಥ ಆಗುತ್ತೆ ಅನ್ನೋದು ನನಗೆ ಒಂದು ಕುತೂಹಲ ಇದೆ ಈ ಪಿಕ್ಚರ್ ಬಗ್ಗೆ. ನೀವು ಸುಮ್ಮನೆ ನೋಡ್ಬೇಕಾದ್ರೆ ಒಂದು ಪಿಕ್ಚರು ಕತೆ ಹಂಗೆ ನೋಡ್ತೀರಾ, ಬಟ್ ಏನಾರು ನೋಡ್ತಾ ನಿಮ್ಗೆ ಏನಾರ ಒಂದೊಂದು ಕಾಣಿಸ್ತಾ ಹೋದರೆ ಅದರೊಳಗೆ ಏನೇನೇನೋ ವಿಷಯಗಳು ಲೇಯರ್ಸ್ಗಳಿರುತ್ತೆ. ಸೊ ಅದೊಂದು ವಿಶೇಷವಾದ ಪ್ರಯತ್ನ ಮಾಡಿದ್ದೀವಿ ಸಿನಿಮಾದಲ್ಲಿ. ಹಾಂ, ಟ್ರೋಲ್ ಸಾಂಗ್ ಒಂದು 4 ಸತಿ ನೋಡಿದ್ಮೇಲೆ ಗೊತ್ತಾಯಿತು. ಸುಮ್ಮನೆ ರೀ, ಈ ಯು ಐಗೆ ಇಷ್ಟೊಂದು ಟೈಟ್ಲ್ ಕೊಟ್ಟರು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಹೆಂಗೆ? ನನಗೆ ಗೊತ್ತು ನೀವೆಲ್ಲರೂ ಬುದ್ಧಿವಂತರು ಅಂತ, ಅದಂತೂ 100% ಸತ್ಯ. ನೀವೇನು ಗೊತ್ತಿರೋ ಹತ್ರ ಕೇಳ್ತೀರಾ, ನಿಮಗೆಲ್ಲ ಗೊತ್ತಿರುತ್ತೆ. ನಮಗಿಲ್ಲಿ ಮೈಕ್ ಇಟ್ಬಿಟ್ಟಿದ್ದಾರೆ, ನಾವೆಲ್ಲ ಗೊತ್ತಿರೋ ಥರ ಮಾತಾಡಲೇಬೇಕು. ಆ್ಯಕ್ಚುಲಿ ನಮಗೇನು ಗೊತ್ತಿರಲ್ಲ, ನಿಮಗೆಲ್ಲ ಗೊತ್ತಿರೋದು. ನಾವು ಮಾತಾಡ್ತಿದ್ದಂಗೆ ನೀವು ಅಲ್ಲೇ ಕೂತ್ಕೊಂಡು ಹಿಂಗೆ ಯೋಚನೆ ಮಾಡ್ತಿದ್ದೀರಾ, ಇದರಲ್ಲಿ ಇಷ್ಟೇ ವಿಷಯ ಇದರಲ್ಲಿರೋದು, ಇದರಲ್ಲಿ ಇಷ್ಟನ್ನು ಬರಿಬೋದು, ಇದು ಒಮಿಟ್ ಮಾಡ್ಬೋದು ಅಂತ. ನೋಡಿ, ಅವ್ರು ಅದಕ್ಕೆ ಬೇರೆ ಕಡೆ ಹೋದ್ರು, ಅವರು ಮಲಯಾಳಂ ಇಂಡಸ್ಟ್ರಿಗೆ.